ಹಸುಳೆಯನ್ನ ಚೀಲದಲ್ಲಿ ಇಟ್ಟು ಬಿಟ್ಟೋದ ಕಟುಕರು. ನವಜಾತ ಶಿಶು ಜೊತೆ ಹಾಲಿನ ಬಾಟಲಿ ಇಟ್ಟು ಪೋಷಕರು ಮಾಯ. ನಿಜಕ್ಕೂ ಮಕ್ಕಳು ಸಾಕೋಕೆ ಆಗದೆ ಇದ್ರೆ ಮಗುವನ್ನ ಹುಟ್ಟಿಸಲೇಬಾರದು. ಆದ್ರೆ ಎಷ್ಟೋ ಜನ ಮಕ್ಕಳು ಇಲ್ಲ ಅಂತ ಸಂಕಟ ಪಡ್ತಿದ್ದಾರೆ ಕಣ್ರಿ. ಅವರ ಮನೆಗೆ ಒಂದು ಮಗು ಬಂದ್ರೆ ಸಾಕು ಅಂತಿರ್ತಾರೆ. ಆದ್ರೆ ಇಲ್ಲಿ ದೇವ್ರು ಕೊಟ್ಟ ಫಲವನ್ನ ಬೇಡ ಅಂತ ಬಿಸಾಡಿ ಹೋದ ಪಾಪಿ ತಾಯಿ ಕಣ್ರಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಬ್ಬನ್ಪೇಟೆಯ ಸಮೀಪದ ಗೌಟೂರು ಬಳಿ ಘಟನೆ ಈ ನಡೆದಿದೆ. ಕೇವಲ 15 ದಿನದ ನವಜಾತ ಹೆಣ್ಣು ಶಿಶುವನ್ನ ಚೀಲದಲ್ಲಿ ಹಾಕ್ಬಿಟ್ಟಿದ್ದಾರೆ. ಗವಟೂರು ಬಸ್ ನಿಲ್ದಾಣದಲ್ಲಿ ಹಸುಳೆಯನ್ನ ಅನಾಥವಾಗಿ ಬಿಟ್ಟು ಹೋಗಿದ್ದಾರೆ ನೋಡಿ. ಮಗುವಿನ ಜೊತೆ ಹಾಲಿನ ಬಾಟಲಿ ಇಟ್ಟು ಪೋಷಕರು ಕಣ್ಮರೆಯಾಗ್ಬಿಟ್ಟಿದ್ರು. ಮುದ್ದಾದ ಹಸುಳೆಯನ್ನ ನೋಡ್ತಾ ಇದ್ರೆ ಎಂತವರಿಗೂ ನೋವು ತರಿಸುವಂತೆ ಮಾಡುತ್ತೆ. ಸ್ಥಳೀಯರು ನೋಡಿ ಮಗುವಿನ ರಕ್ಷಣೆ. 1.5 ತೂಕದ ಮುದ್ದು ಕಂದಮ್ಮ. ಬಸ್ ನಿಲ್ದಾಣದಲ್ಲಿ ಚೀಲವೊಂದು ಪತ್ತೆಯಾಗಿತ್ತು. ಅದರಲ್ಲಿ ಮಗುವಿನ ಅಳುವಿನ ಸದ್ದು ಕೇಳಿಸಿದೆ. ಸ್ಥಳೀಯರು ಚೀಲವನ್ನ ತೆರೆದು ನೋಡಿದ್ರೆ ಮಗು ಅದರಲ್ಲಿ ಅಳ್ತಾ ಇತ್ತು ನೋಡಿ. ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ರು. ಹೀಗಾಗಿ 10 ರಿಂದ 15 ದಿನದ ಶಿಶುವನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ರಿಪ್ಪನ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಆರೈಕೆಗಾಗಿ ಮಗುವನ್ನ ಕಳಿಸಿಕೊಡಲಾಗಿದೆ. ಸದ್ಯ ಪೊಲೀಸರು ಈ ಘಟನೆಯ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಪೋಷಕರ ಹುಡುಕಾಟ ನಡೆಸಿದ್ದಾರೆ. ಸಿಸಿ ಕ್ಯಾಮೆರಾ ಆಧರಿಸಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹೆತ್ತಮ್ಮಳಿಗೆ ಶಿಶು ಬೇಡವಾಗುವಷ್ಟು ಸಮಸ್ಯೆ ಏನಿತ್ತು, ಬೇರೆ ಏನಾದರೂ ಕಾರಣವಿದೆಯಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಂಡು ಬರಲಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.